ಟೈಮು ಏನು ಲಾಸ್ಟ್ ಟೈಮ್ ರಿವ್ಯೂ ಮಾಡಿದಾಗ ಫಸ್ಟ್ ಟೈಮ್ ಬಿತ್ತನೆ ಮಂತ್ಲಿ ಸೊ ದ್ಯಾಟ್ಸ್ ದ ಥಿಂಗ್ ಸ್ವಲ್ಪ ಯಾವಾಗ ಹಾಗಾಗಿ ನಾವು ಟೈಮ್ ಟು ಟೈಮ್ ಸೋಯ್ಕಾಗಿದ್ದು ಜೂನ್ 12 ಸ್ವಲ್ಪ ಹೈಟ್ ಇರ್ಬೇಕು ಸರ್, ಅದು 4 ಇರ್ಬೇಕು ಸರ್. ಇದು ಇಷ್ಟಿದೆ ಸರ್, ಇದು ಇಷ್ಟಿದೆ ಸರ್. ಹೈಟ್ ಚೆನ್ನಾಗಿದ್ರೆ ಇದು ಎಲ್ಲವೂ ಕೂಡ ಇದಕ್ಕಿಂತ ಹೈಟ್ ಆಗ್ತಿದೆ. ಇಷ್ಟು ಇರಬೇಕಾಗಿತ್ತು. ಮತ್ತು ಪಾಪ್ಯುಲೇಷನ್ ಅಂದರೆ ಸರ್ ಇವು ಏನಾಗ್ತದೆ ಹಂಗೆ ಇವು ಏನಾಗ್ತದೆ ಸರ್, ಇವು ಸ್ಕ್ವೇರ್ಸ್ ಇದನ್ನೇ ಮುಂದೆ ಕಾಯಿ ಆಗ್ತದೆ ಸರ್. ಈ ನಾರ್ಮಲ್ ಇತ್ತು ಅದು ಇನ್ನು ಫರ್ದರ್ ನೋಡ್ಬೇಕು ಸರ್. ಎಲ್ಲ ನೋಡ್ಬೇಕು ಸುಮ್ಮನೆ ಈಗ ಹೇಳೋಕ್ಕಾಗಲ್ಲ. ಈಗ ಲೆಸ್ ದೆನ್ 30% ನಾರ್ಮಲ್ಲಿ 78 ಕ್ವಿಂಟಲ್ಸ್ ಬರೆಯೋಕ್ಕೆ ಸರ್ ವೈಡ್ ಪಬ್ಲಿಸಿಟಿ ಮಾಡಿ ಸಾಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸರ್ ಸಭೆಗಳನ್ನು ಮಾಡಿ ಸರಿ. ಈಗ ಈ ಸಲ ಸರ್ PKPSನಲ್ಲಿ ಮೂರು ಫೂಟ್ ಮೇಲೆ ಆಗಬೇಕಾಗಿತ್ತು, 6 ಇಂಚೂ ಇಲ್ಲ ಸರ್. ಇನ್ನೊಂದು ಏನಾಗಿ ತೋರಿಸ್ರಿ ಇಲ್ಲ. ಎರಡನೇದು ಅಗಿಗಳು ಏನದಾವಲ್ಲ, ಅಗಿಗಳು 50%ಗಿಂತ ಕಡಿಮೆ ಬೆಳೆದಿಲ್ಲ, 45%, 55% ಕಡಿಮೆ ಆಗಿಲ್ಲ. ಅದರ ಪ್ರಕಾರ ಪ್ರಪೋರ್ಷನೇಟ್ ಆಗಿತ್ತು ಅಂಗೆಗಳು. ಕ್ವಿಂಟಲ್ ಆಗಬೇಕಾಗಿದ್ದು ಅರೌಂಡ್ 1.5-2 ಕ್ವಿಂಟಲ್ ಥರ ಇವತ್ತಿನ ಪ್ರಕಾರ ಇದು ಇದೆ ಸರ್. ಜೊತೆ ಸರ್ ಗಾಳಿ ಇರೋದ್ರಿಂದ ಸರ್ ಮಾಯಿಶ್ಚರ್ ಅದೆಲ್ಲನೂ ನೀವು ಅದ್ರಾಗ ಹಾಕಿ ರಿಪೋರ್ಟ್ನಾಗ ಹಾಕ್ತೀವಿ. ಸೈಂಟಿಫಿಕ್ ರಿಪೋರ್ಟ್ ಮಾಡಿರಿ. ಸೈಂಟಿಫಿಕ್ ರಿಪೋರ್ಟ್ ಬರ ವೀಕ್ಷಣೆ ಸಲುವಾಗಿ ಇಲ್ಲಿ ನಾವು ಈ ಒಂದು ಚೌಧರಿ ಅವರ ಒಂದು ಇದಕ್ಕೆ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ನಾನು ನಿರಂತರವಾಗಿಯೂ ಕೂಡ ಪೂರ್ವ ಇದರಲ್ಲಿ ಸಭೆಗಳನ್ನ ಮಾಡ್ಕೊತ ಬಂದಿದ್ದೀವಿ. ನಾವು ಕೂಡ ಅದನ್ನು ಮಾಡಿದ್ದೇವೆ. ನಾವು ಈಗ ಬರ ಇದು ಆದಮೇಲೆ ನಾನು ಇದು ಮಾಡಿಲ್ಲ, ಮೊದಲೇ ನಾನು ಮೀಟಿಂಗ್ಸ್ ಮಾಡ್ಕೊತ ನಾನು ನಿರಂತರವಾಗಿ ನಾವು ಜಿಲ್ಲಾಧಿಕಾರಿಗಳು ಎಲ್ಲ ಶಾಸಕರು ಅಧಿಕಾರಿಗಳು ಕೆಲಸವನ್ನು ಮಾಡ್ಕೊತ ಬಂದಿದ್ದೀವಿ. ಈಗ ಮೊದಲು ಒಂದು ಸಲ ಏನು ಬಿತ್ತನೆ ಆಯಿತು, ಆ ಬಿತ್ತನೆಯಲ್ಲಿ ಸುಮಾರು 17% ಆಗಿತ್ತು. ಅದು ಸಂಪೂರ್ಣವಾಗಿ ಇವತ್ತು ಸಹ ವಿಫಲ ಆಯಿತು. ಈಗ ಎರಡನೇ ಬಾರಿ ಈಗ ಏನು ಆಶಾದಾಯಕವಾಗಿ ಇರುವಂಥ ಸಂದರ್ಭದಲ್ಲಿ ಸುಮಾರು 87% ಬಿತ್ತನೆ ಆಗಿದೆ. ಮಳೆ ಇವತ್ತು ಸಹ ನಮ್ಮ ವಾಡಿಕೆ ಮಳೆಗಿಂತ ಈಗ 14% ಕೊಡ್ತಾ ಇದೆ, -14%. ಆದರೆ ಕುಡಿಲಿಕ್ಕೆ ಆಲ್ಮಟ್ಟಿ, ನಾರಾಯಣಪುರ ಆಗಲಿ, ಭೀಮಾದಲ್ಲಿ ಇವತ್ತು ದಿವಸ ನಮಗೆ ಯಾವುದೂ ಸಮಸ್ಯೆಗಳಿಲ್ಲ. ಇಲ್ಲಿ ನಾವು ಬಂದು ವೀಕ್ಷಣೆ ಮಾಡಿದಾಗ ಈಗ ಈ ಸುರೇಶ್ ಚೌಧರಿ ಅವರ ಒಂದು ಇದರಲ್ಲಿ ಸಾಮಾನ್ಯವಾಗಿ ಇವತ್ತು ದಿವಸ ನಾವು ಈ ಒಂದು ಪ್ಲಾಟ್ನಲ್ಲಿ ಏನು ಈಗ ಮಾಡೆಲ್ ಪ್ಲಾಟ್ ಮಾಡಿದರು, 2 ಪಟ್ಟು ಇವತ್ತು ದಿವಸ ಬೆಳೆ ಬರಬೇಕಾಗಿತ್ತು. ಅಂದರೆ 53 ಗಿಡ ಇವತ್ತು ದಿವಸ ಒಂದು ಪ್ಲಾಟ್ನಲ್ಲಿ, ಅದು ಸುಮಾರು 23, ಅಂದರೆ ಲೆಸ್ ದೆನ್ 50%, 45%. ಆಮೇಲೆ ಗಿಡದ ಎತ್ತರ ಈಗ ತಾವು ನೋಡಿದಿರಿ, ಅದು ಸುಮಾರು 3 ಫೂಟ್ ಬರಬೇಕಾಗಿತ್ತು. ಆದರೆ ಇಲ್ಲಿ ನೋಡಿದಿರ ಈಗ ಕೆಲವೊಂದು 6 ಇಂಚು ಇಲ್ಲ, ಕೆಲವೊಂದು ಒಂದು ಫೂಟೂ ಕೂಡ ಅವು ಇಲ್ಲ. ಮತ್ತು ಅದರ ತಕ್ಕಂತೆ ಅವು
ಆ ಟೊಂಗೆಗಳಿದಾವಲ್ಲ ಬ್ರಾಂಚಸ್ಸು ಅವು ಕೂಡ ಸುಮಾರು ಟೊಂಗೆಗಳು 10 ಆಗಬೇಕಾಗಿತ್ತು, ಅದನ್ನು ಕೂಡ 5 ಕೂಡ 5 ಕೆಳಗಿದೆ. ಹೂಗಳು ಮುಂದೆ 9 ಆಗಬೇಕಾಗಿತ್ತು, ಅದು 3 ಇವತ್ತಿನ ಪರಿಸ್ಥಿತಿ ನಾನು ಹೇಳ್ತಾ ಇದ್ದೀನಿ. 3 ಅಂದರೆ 1/3, 3 ಭಾಗ ಈಗ. ಹೀಗಾಗಿ ಒಟ್ಟಾರೆ ಇಲ್ಲಿ ನೋಡಿದಾಗ ನಾವು ಸುಮಾರು 1.5 ಕ್ವಿಂಟಲು 2 ಕ್ವಿಂಟಲು ಇವತ್ತಿನ ಪರಿಸ್ಥಿತಿಗೆ ಇವತ್ತು ಈಲ್ಡ್ ತೋರಿಸ್ತದೆ. ಅದು ನಾರ್ಮಲ್ ಆಗಿ 8 ಕ್ವಿಂಟಲ್ ಆಗಬೇಕಾಗಿತ್ತು. ನಾರ್ಮಲ್ ಆಗಿ 8 ಕ್ವಿಂಟಲ್ ಬರ್ತದೆ. 8 ಕ್ವಿಂಟಲ್, ಅದು ಇವತ್ತೊಂದು ಸಹ 1.5ರಿಂದ 2 ಕ್ವಿಂಟಲ್ ಇದು ಪರಿಸ್ಥಿತಿ. ಇನ್ನೂ ಉಳಿದದ್ದನ್ನೆಲ್ಲ ಕೂಡ ನೋಡ್ಕೋತಾ ಇದ್ದೀವಿ. ಆದರೆ ಒಂದು ಈ ಸಲ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಈ ಹಿಂದೆನೂ ಕೂಡ ಈ ಕ್ರಾಪ್ ಇನ್ಶೂರೆನ್ಸಿಗೆ ಅದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ತಿಳ್ಕೊಂಡು ಸುಮಾರು 230 ಕೋಟಿ ರೂಪಾಯಿ ಇವತ್ತು ಆ ಪರಿಹಾರವನ್ನು ಸಿಗುವ ಹಾಗೆ ಇವತ್ತೊಂದು ಅವರು ಲಕ್ಷ್ಯವನ್ನು ವಹಿಸಿದ್ದಾರೆ. ನಾನು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗೂ ಕೂಡ ಪ್ರತಿ ಸಲ ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ಏನಾಗ್ತಾಯಿತ್ತು, ಆ ಸಲ ಸುಮಾರು 90,000 ಆಸ್ಪಾಸ್ ಆಗಿತ್ತು. ಈ ಸಲ ಕಾಳಜಿ ವಹಿಸಿ ಎಲ್ಲ ವಿಲೇಜ್ ಸೊಸೈಟಿ, ಹಳ್ಳಿಗಳೆಲ್ಲ ಸೊಸೈಟೀಸು, ಬ್ಯಾಂಕರ್ಸು ಎಲ್ಲರಿಗೂ ಕೂಡ ಇದು ಮಾಡಿಸಿ ರೈತರ ಮನವೊಲಿಸಿ ಮತ್ತು ಆ ಸೊಸೈಟಿಗಳು ಎಲ್ಲರನ್ನ ಬ್ಯಾಂಕರ್ಸ್ ಎಲ್ಲರೂ ಮನವೊಲಿಸಿ ಈಗ ಸುಮಾರು 2.5 ಲಕ್ಷ ಇವತ್ತು ಸಹ ಕ್ರಾಪ್ ಇನ್ಶೂರೆನ್ಸ್ ಇತ್ತು ಸರ್. ಅಂದರೆ 1.5 ಲಕ್ಷ ಜಾಸ್ತಿ ಆಗಿದೆ ಹಾಸಲಕ್ಕಿಂತ, ಅಂದರೆ 1.5 ಪಟ್ಟು. ಅದು ಒಂದು ಒಳ್ಳೆಯ ಬೆಳವಣಿಗೆ ಇವತ್ತು ಸಹ. ಇನ್ನೂ ಕೂಡ ಇವತ್ತು 3-4 ಕಡೆ ನಾವು ಇವತ್ತು ಹೋಗ್ತಾ ಇದ್ದೀರಿ. ತದನಂತರ ಮುಂದಿನ ಮತ್ತೆ ಒಂದು ಲೆಂಕ್ನಲ್ಲಿ ಇನ್ನೂ 2-3 ಮತಕ್ಷೇತ್ರ ಅಲ್ಲಿನೂ ಕೂಡ ನಾನು ಭೇಟಿ ಕೊಡ್ತಾ ಇದ್ದೀನಿ. ಆದರೆ ಇದೆಲ್ಲದಕ್ಕೂ ಪೂರ್ವವಾಗಿ ಇವತ್ತು ಸಹ ನಾವು ಸಭೆಗಳನ್ನು ಮಾಡಿ ನಮ್ಮ ಇದರಲ್ಲಿ ನಾವು ಇದ್ದೀವಿ. ಕೇಂದ್ರ ಸರ್ಕಾರ ಯಾವಾಗ ಇವತ್ತಿನ ದಿವಸ ಇದನ್ನು ಬರ ಘೋಷಣೆಯನ್ನು ಇದು ಮಾಡ್ತಾರೆ ಆವಾಗ ನಾವು ಸನ್ನದ್ಧರಾಗಿದ್ದೀವಿ. ನಾನು ಒಂದೇ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ, ಯಾವುದೇ ರೀತಿಯ ತಪ್ಪುಗಳಾಗಬಾರ್ದು. ಮತ್ತು ಅವರು ಕೂಡ ಒಂದು 10% ಇದನ್ನು ತಗೋತಾರೆ. ಅದರಲ್ಲಿ ಕೂಡ ಇವತ್ತು ದಿವಸ ನಾವು ಸರಿಯಾಗಿ ವೈಜ್ಞಾನಿಕವಾಗಿ ಈಗ ಹೇಳಿದ್ದಾನೆ ಮುಂದೆ ವೈಜ್ಞಾನಿಕವಾಗಿ ಇವತ್ತು ದಿವಸ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ. ವಿಶೇಷವಾಗಿ ಮಳೆ ಆಧಾರಿತ ಕೃಷಿ ಮೇಲೆ ಏನು ಅವಲಂಬಿತ ಹೊಂದಿದ್ದಾರೆ ಅವರಿಗೆ ಸೂಕ್ತವಾದಂಥ ಎಲ್ಲ ಬೆಳೆ ಪರಿಹಾರ ಆಗಲಿ ಅವ್ರಿಗೆ ಸಹಾಯ ಹಸ್ತವನ್ನು ಕೊಡುವಂಥದ್ದಾಗ್ತದೆ. ಆ ದಿಶೆಯಲ್ಲಿ ಎಲ್ಲ ಸಚಿವರು ಇವತ್ತೊಂದು ಸಹ ತಮ್ಮ ಜಿಲ್ಲೆಗಳಿಗೆ ಹೋಗಿ ಭೇಟಿ ಕೊಟ್ಟು ಮಾಡ್ತಾಯಿದ್ದಾರೆ. ನಾವಂತೂ ನಮ್ಮ ಜಿಲ್ಲೆಯಲ್ಲಿ ಮೊದಲಿನಿಂದ ತಯಾರು ಮಾಡ್ಕೊಂಡು ಬಂದಿದ್ದೀವಿ. ಅದು ಕುಡಿ ನೀರಿರಲಿ, ಬೆಳೆ ಇರಲಿ, ಮೇವು ಇರಲಿ, ಮತ್ತೊಂದಿರಲಿ. ನಾನು ಈಗಾಗಲೇ 2-3-4 ಸಭೆಗಳನ್ನು ಮಾಡಿ ಇವತ್ತೊಂದು ಸಲ ಮಾಡಿದ್ದೀನಿ. ಈಗ ನುಡಿದದ್ದನ್ನು ನೋಡಿಕೊಂಡು ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಗಮನಕ್ಕೆ ತರ್ತೇನೆ. ಮುಂದಿನ ವಾರ ಬಹುತೇಕ ಇನ್ನೂ 2-3 ಮತಕ್ಷೇತ್ರಕ್ಕೂ ಕೂಡ ನಾನು ಇವತ್ತೊಂದು ಸಹ ಅಲ್ಲಿ ಹೋಗಿ ಅಲ್ಲಿನೂ ಕೂಡ ವೀಕ್ಷಣೆ ಮಾಡಿ ಓವರಾಲ್ ಇದೆಲ್ಲ ಸೇಮ್ ಇರ್ತದೆ. ಮತ್ತು ಈಗ ರಿಪೋರ್ಟ್ಸ್ ಎಲ್ಲ ಕಡೆ ಇದೆ. ಆ ರಿಪೋರ್ಟ್ಸ್ ಎಲ್ಲ ನೋಡ್ಕೊಂಡು ಇವತ್ತೊಂದು ಸಹ ಬಹುಶಃ ಇದೆಲ್ಲ ಮುಗಿದ್ಮೇಲೆ ನಾಳೆ ನಿಮ್ಮ ಜೊತೆ ಮಾತಾಡ್ತೇನೆ. ಸರ್, ಈಗ ಸದ್ಯಕ್ಕೆ ಅಂದರೆ ತಾತ್ಕಾಲಿಕವಾಗಿ ಏನಾದರೂ ಪರಿಹಾರ ರೈತರಿಗೆ ಸಿಗುತ್ತೆ ಅದನ್ನು ಚರ್ಚೆ ಮಾಡ್ತೀವಿ ನಾವು ಕ್ಯಾಬಿನೆಟ್ನಲ್ಲಿ. ಈಗ ರಿಪೋರ್ಟ್ಸ್ ಎಲ್ಲ ಈಗ ನಾಳೆ ಅಧಿವೇಶನ ಪ್ರಾರಂಭ ಆಗುತ್ತೆ 13ಕ್ಕೆ. ಈಗ ನಾನು ನಾಳೆ ನಾಡ್ದು ನಾನು ಬೆಂಗಳೂರಿಗೆ ಹೋದ್ಮೇಲೆ ಇವತ್ತೊಂದು ದಿವಸ ನಾನಲ್ಲಿ ಮುಖ್ಯಮಂತ್ರಿಗಳಿಗೆ ಇದು ಮಾಡ್ತೀನಿ. ಬೇರೆ ಬೇರೆ ಜಿಲ್ಲೆಯನ್ನಾಗಿದೆ ಅದು ಕ್ಯಾಬಿನೆಟ್ನಲ್ಲಿ ಇವತ್ತು ದಿವಸ ಎಲ್ಲರೂ ಚರ್ಚೆ ಮಾಡಿ ಮುಂದಿನ ನಾವು ರೈತರ ಪರವಾಗಿದ್ದೀವಿ. ಸರ್, ಈಗ ವಿಮೆ ಹಣ ಆಯಿತು ಅಥವಾ ಬರ ಪರಿಹಾರ ಆಯಿತು, ಬೆಳೆ ಇದ್ದರೆ ಮಾತ್ರ ಬರ್ತೈತಿ. ಕೆಲವೊಂದು ಜನ ಬಿತ್ತೇ ಇಲ್ಲ, ಅವರಿಗೆ ಹೆಂಗೆ ಮಾಡ್ತೀವಿ? ಅದನ್ನು ನಾವು ಬಿತ್ತಿಲ್ಲಾರ್ದಕ್ಕೆ ಬಗ್ಗೆ ನಾವು ಈಗ ಮಾತನಾಡಲಿಕ್ಕೆ ಆಗೋದಲ್ಲ. ಯಾಕಂದ್ರೆ ಹಿಂದೆ ಹೇಳಿದ್ನಲ್ಲ 17% ಬಿತ್ತನೆ ಆಗಿತ್ತು, ಸಂಪೂರ್ಣ ಲಾಸ್ ಆಗಿದೆ. ಅದನ್ನು ಯಾವ ರೀತಿ ನಾವು ಇದು ಮಾಡಬೇಕು ಇದೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ನಾವು ರೈತರ ಪರವಾಗಿದ್ದೀವಿ, ರೈತರ ಬೆಂಬಲಕ್ಕೆ ನಿಲ್ತೀವಿ. ಬಿತ್ತನೆ ಆಗಲಾರ್ದ್ರ ಬಗ್ಗೆನೂ ಕೂಡ ವಿಚಾರ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಇನ್ನೊಂದು ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಳೆ ಮಾಪನ ಕೇಂದ್ರಗಳಲ್ಲಿ ಮಳೆ ಆಗಿದೆ -14 ಜಿಲ್ಲೆ ನೋಡಿ ನೋಡಿ -14% ಮಳೆ ಇದೆ. ಇದು ಒಂದೇ ಅಲ್ಲ, ಈಗೆಲ್ಲ ಸ್ಯಾಟಲೈಟ್ ಇದ್ದಾವೆ. ಈಗ ಯಾವುದು ಇವ್ರ ಮಾಪನ ಏನು ಬೇಕಾದ್ ಮಾಡ್ಲಿಗ ಮಿಲಿಮೀಟರ್ ಬೈ ಮಿಲಿಮೀಟರ್ ಚೌಕಟ್ ಮಾಡ್ತಾರೆ. ಈಗ ನೀವು ಒಂದು ಪ್ಲಾಟ್ ಮಾಡಿರಲ್ಲ, ಯಾಕಂದ್ರೆ ನಾನು ನೋಡಿದ್ದೀನಿ ಈಗೆಲ್ಲ ಸ್ಯಾಟಲೈಟ್ ಮೂಲಕ ನೀವು ಎಷ್ಟು ರೆಸಲ್ಯೂಷನ್ ಬೇಕೋ ಅಷ್ಟು ರೆಸಲ್ಯೂಷನ್ ಬರ್ತದೆ. ಇಲ್ಲಿ ಇನ್ನೊಂದು ಹೇಳಿದ್ರು ಅವ್ರು ಗೊತ್ತಿಲ್ಲ ನಮಗೆ, ಮಳೆ ಬಂದಿದೆ ಬಟ್ ಗಾಳಿ ಇದಕ್ಕೆ ತುಂಬ ಸಹ ಮತ್ತು ಬಿಸಿಲಿಗೆ ಆಪರೇಷನ್ ಆಗ್ತಾ ಇದೆ ಒಂದು ಸಹ. ಇದನ್ನು ಕೂಡ ರಿಪೋರ್ಟ್ನಲ್ಲಿ ಹಾಕಿ ಅಂತ ಹೇಳಿದೆ ನಾನು. ಇದನ್ನು ಕೂಡ ರಿಪೋರ್ಟ್ ಹಾಕಿದ್ದೀನಿ. ಇನ್ನು ಉಳಿದ ಪ್ಲಾಟ್ಸನ್ನು ನೋಡ್ತೀವಿ. ನೋಡಿ ಸಂಘಟಿತವಾಗಿ ನಾನು ನಾಳೆ ಬಹುಶಃ ನಾಡ್ದು ನಿಮ್ಮ ಮೀಡಿಯಾಕ್ಕೆ ನಿಮಗೆ ಅಡ್ರೆಸ್ ಮಾಡ್ತೀನಿ. ಟೆಂಟೇಟಿವ್ಲಿ ಇದು ಯಾವಾಗ ಡಿಕ್ಲೇರ್ ಆಗೋದು ಬರ ಅಂತ ಡಿಕ್ಲೇರ್ ಆಗೋ ಟೆಂಟೇಟಿವ್ಲಿ ಅದು ಜನರಲಿ ಅವ್ರದ್ದು ಏನಿರ್ತದೆ, ಐ ಥಿಂಕ್ ಆಗಸ್ಟ್ ಎಂಡಿಗೆ ಅವ್ರು ಇದು ಮಾಡ್ತಾರೆ ಕೇಂದ್ರ ಸರ್ಕಾರ. ಈಗ ನಮ್ಮ ಎಷ್ಟೋ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ ಈಗ ಬರ ಇದೆ, ಕೆಲವೊಂದು ಜಿಲ್ಲೆಗಳಲ್ಲಿ ಅನೌನ್ಸ್ ಮಾಡಬೇಕು ಅಂತ ಇದ್ರೆ. ಬಟ್ ಕೇಂದ್ರ ಸರ್ಕಾರ ಐ ಥಿಂಕ್ ದೇ ವಿಲ್ ವೇಟ್ ಅಂಟಿಲ್ ಆಗಸ್ಟ್ ಎಂಡ್. ಐ ಥಿಂಕ್ ಹಾಗೇನೋ ಇದೆ. ಅದು ಅವ್ರದ್ದೊಂದು ಮಾರ್ಗಸೂಚಿ. ಪರಿಹಾರ ಬಂದರೆ ಹಿಂಗಾರಿಗಾದರೂ ಅನುಕೂಲ ಆಗುತ್ತೆ. ನೋಡಿ, ನಾವು ಸರ್ಕಾರ ರೈತರ ಪರವಾಗಿದ್ದೀವಿ. ಹೇಳ್ತೀನಿ ಕೇಳಿ, ನಾನು ಅಂತೂ ನಿರಂತರವಾಗಿ 3-4 ಸಭೆಗಳು ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಇವತ್ತೊಂದು 2.5 ಲಕ್ಷ ಕ್ರಾಪ್ ಇನ್ಶೂರೆನ್ಸ್ ಆಗಿದೆ. 90,000ದಿಂದ 2.5 ಲಕ್ಷ. ಮತ್ತು ಇವತ್ತೆಲ್ಲ ಇಷ್ಟು ಸೈಂಟಿಫಿಕ್ ಆಗಿ ಇವತ್ತು ಇದು ಮಾಡ್ತಾ ಇದ್ದಾರೆ.
ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಮತ್ತು ಡಿಪಾರ್ಟ್ಮೆಂಟ್ಸು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾವೆ. ಕುಡಿ ನೀರಿನ ಬಗ್ಗೆನೂ ಕೂಡ ನಾವು ಲಕ್ಷ್ಯ ವಹಿಸ್ಕೊಂಡಿದ್ದೀವಿ. ಎಲ್ಲ ರೀತಿ ಕ್ರಮಗಳನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ತೊಗೊಂಡಿದ್ದೀವಿ. ಎಷ್ಟು ಸಾಧ್ಯ ಆಗ್ತದೋ ಶಕ್ತಿ ಮೀರಿ. ಬಟ್ ಅದೆಲ್ಲನೂ ಕೂಡ ಬರೀ ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದಕ್ಕೆ ಮಾಡೋಕ್ಕೆ ಬರಲ್ಲ, ಇಡೀ ರಾಜ್ಯಕ್ಕೆ ಏನದು ಆಗ್ತದೆ ಮತ್ತು ಕೇಂದ್ರ ಸರ್ಕಾರದ ಪಾತ್ರ ಇರ್ತದೆ. ಅದನ್ನೆಲ್ಲ ನೋಡಿಕೊಂಡು ಎಷ್ಟು ಸಾಧ್ಯ ಆಗ್ತದೋ ಮ್ಯಾಕ್ಸಿಮಮ್ ನಾವು ರೈತರ ಪರವಾಗಿ ನಾವು ನಮ್ಮ ನಿಲುವನ್ನು ತೆಗೆದುಕೊಳ್ತೇವೆ. ಬಿಜೆಪಿ ಏನಂತಾರೆ ಸರ್, ಇನ್ನೂ ನಮಗೆ ವರದಿನೇ ಕಳಿಸಿಲ್ಲ, ನಾವು ಹೆಂಗೆ ಬಂದ ವಿಸಿಟ್ ನಾಳೆ ಒಂದು ಹೋರಾಟ ಕೂಡ ಇದೆ. ನಾಳೆ ಅವ್ರಿಗೆ ಮುದ್ದೇವಾದಲ್ಲಿ ಹೋರಾಟ ಅವ್ರು ಬೇರೆ ಕೆಲಸ ಇಲ್ಲ ಏನ್ರಿ, ಅವರೆಲ್ಲ ಅಲ್ಲಿ ಬಿಡ್ದಿದಾಗ ಅದಾರ. ಇಲ್ಲೇ ಅಲ್ಲ, ಅವ್ರು ಬಿಡ್ದಿದಾಗ ಅದಾರ. ನಾನು ದೇವರಪ್ಪರಿಗೆ ಶಾಸಕರು ಕೇಳಿದೆ, ನೋಡಪ್ಪ ನಿಮ್ಮ ಮತಕ್ಷೇತ್ರಕ್ಕೆ ಹೋಗ್ತೀನಿ ನಾಳೆ ಬಾರಿ ಅಂತ ಹೇಳಿ. ನಾವು ಬಿಡ್ದಿ ಹೋರಾಡ್ದಾಗ ಅದೇವು ಅಂದ್ರೆ ಪಾದಯಾತ್ರೆ ಇದೆ ಸರ್ ಇವತ್ತು. ಸರ್ ನಿಖಿಲ್ ಕುಮಾರ್ ಸರ್ ಬಿಜೆಪಿನೂ ಸೇರಿ ಮಾಡ್ತಾ ಇದ್ದಾರೆ ಸರ್ ಪಾದಯಾತ್ರೆ. ಬಿಜೆಪಿ ಪ್ಲೀಸ್, ನಾನು ಡ್ರಾಟ್ ಬಂದಿದ್ದು ಸರಿ ಸರ್. ಡ್ರಾಟ್ ಬಂದಾಗ ನೋ ಅದರ್ ಥಿಂಗ್. ಓಕೆ.